Dear students, welcome to Digital Learning. In today's session on Financial Accounting 2, that is fifth session of Unit 2, Unit 3, we will solve a problem on joint venture account. We will prepare ledger accounts in the books of joint venture business. We will be learning about the ledger accounts only in today's problem. We will not prepare the journal entries in today's problem. We will learn how to prepare ledger accounts directly in joint venture business without preparation of the journal entries, without passing the journal entries. Okay, this is what we are going to study today. Directly we will prepare the preparation of ledger accounts directly in case of the joint venture business. See, this is the problem. Ajay and Vijay entered into a joint venture to construct a building for a company. So here the business is building construction. The contract price was settled at 12,50,000. Total contract price is 12,50,000. There is no sale, no purchase here like that. It is not sale and purchase, it is construction of a building. There will be purchase for the construction, materials will be purchased. But it is not a sale, it is a building is constructed and given to a company. And its price is 12,50,000, payable 10 lakh in cash. So they will pay to this joint venture business 10 lakh rupees in cash and balance in the form of fully paid equity shares of rupees 10 each. So ಉಳಿದದನ್ನು ಏನು ಮಾಡ್ತಾರೆ ಅಂದ್ರೆ ಅವರು ಈಕ್ವಿಟಿ ಶೇರ್ ಅಲ್ಲಿ ಕೊಡ್ತಾರೆ. 10 ರೂಪೀಸ್ನ ಈಕ್ವಿಟಿ ಶೇರ್ ಅಲ್ಲಿ ಕೊಡ್ತಾರೆ. 12,50,000 ಅಲ್ಲಿ 10 lakh ಕ್ಯಾಶ್ ಅಂದ್ರೆ 2,50,000 shares ಫಾರ್ಮ್ ಅಲ್ಲಿ ಕೊಡ್ತಾರೆ. They opened a joint bank account where Ajay deposited rupees 3 lakh and Vijay paid rupees 1,50,000. ಸೊ ಬ್ಯಾಂಕ್ ಅಕೌಂಟ್ ಮಾಡಿ ಅದಕ್ಕೆ ಇವರು ಡೆಪಾಸಿಟ್ ಇವರಿಬ್ಬರು ಕೋವೆಂಚರರ್ಸ್ ಇದಾರಲ್ಲ ಅವರು 3 lakh ಮತ್ತು 1,50,000 ಡೆಪಾಸಿಟ್ ಮಾಡಿದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ದೆಮ್. ಅವರು ಇಷ್ಟು ಹಣ ಹಾಕಿದ್ದಾರೆ. ದೇ ಅಗ್ರಿ ಟು ಶೇರ್ ದ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. ಅವರು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ ಅಂದ್ರೆ 2:1 ರೇಷಿಯೋದಲ್ಲಿ ಪ್ರಾಫಿಟ್ ಅನ್ನು ಶೇರ್ ಮಾಡ್ತಾ ಇದ್ದಾರೆ. ಕ್ಲಿಯರ್ ಆಯ್ತಲ್ಲ ಈಗ? ನೆಕ್ಸ್ಟ್, they bought materials for 1,50,000 for cash. 1,50,000 ಇದು ಪರ್ಚೇಸ್ ಮಾಡಿದ್ದಾರೆ. 5 lakh worth on credit from Sujay and again they bought 5 lakh rupees also from a supplier. ಯಾವುದೋ ಒಬ್ಬ ಸಪ್ಲೈಯರ್ ಇಂದ 5 lakh ಗೆ ಕ್ರೆಡಿಟ್ ಆಗಿ ಪರ್ಚೇಸ್ ಮಾಡಿದ್ದಾರೆ. ಈಗ ಟೋಟಲ್ ಫಸ್ಟ್ ಗೆ ಪೇಮೆಂಟ್ ಮಾಡೋದಿಲ್ಲ, ನಂತರ ಪೇಮೆಂಟ್ ಮಾಡ್ತಾರೆ. they paid 2,25,000 for wages, but expenses wages 2,25,000 and 35,000 other expenses. This is the expense they have spent. Business spend ಮಾಡಿದ್ದು ಪಾರ್ಟ್ನರ್, ಈಗ ಪಾರ್ಟ್ನರ್ ಸ್ಪೆಂಡ್ ಮಾಡಿದ್ರೆ ಅವರ ಅಕೌಂಟಿಗೆ ಹಾಕಬೇಕು. ಬಿಸ್ನೆಸ್ ಟೋಟಲಿ ಸ್ಪೆಂಡ್ ಮಾಡಿದ್ರೆ ಅದು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇದೆ, ಹಣ ಪೇಮೆಂಟ್ ಆಗ್ತದೆ. ಅಜಯ್ ಅಂಡ್ ವಿಜಯ್ ಸಪ್ಲೈಡ್ ಮೆಟೀರಿಯಲ್ಸ್ ವರ್ತ್ 1,40,000 ರೆಸ್ಪೆಕ್ಟಿವ್ಲಿ. ಅವರಿಬ್ಬರು ಸಹ ದೇ ಹ್ಯಾವ್ ಸಪ್ಲೈಡ್, ನಾಟ್ ದ ಟೋಟಲ್ ವೆಂಚರ್. ಪರ್ಸನಲಿ ಅಜಯ್ ಸಪ್ಲೈಡ್ 1 lakh, ವಿಜಯ್ ಸಪ್ಲೈಡ್ 40,000. ಅವರು ವೈಯಕ್ತಿಕವಾಗಿ ಸಪ್ಲೈ ಮಾಡಿದ್ದು, ಹಾಗಾಗಿ ಅವರ ಅಕೌಂಟಿಗೆ ಅದನ್ನು ಹಾಕಬೇಕು. ಆರ್ಕಿಟೆಕ್ಟ್ಸ್ ಫೀಸ್ rupees 5,000 was paid by Ajay. This is paid by Ajay, so it should go to his account, ಅವನ ಅಕೌಂಟಿಗೆ ಹೋಗ್ಬೇಕು. And contract was duly completed and the price received as agreed. ಕಾಂಟ್ರಾಕ್ಟ್ ಕಂಪ್ಲೀಟ್ ಆಯಿತು, ಪ್ರೈಸ್ ಅನ್ನು ಪೇಮೆಂಟ್ ಮಾಡಿದ್ರು. ಸುಜಯ್ ವಾಸ್ ಪೇಯ್ಡ್ rupees 4,90,000 ಇನ್ ಫುಲ್ ಸೆಟಲ್ಮೆಂಟ್. ಸುಜಯ್ಗೆ ಈಗ ಏನು ಮಾಡಿದ್ರು ಅಂದ್ರೆ ಅವನಿಂದ 5 lakh ಇದು ಪರ್ಚೇಸ್ ಮಾಡಿದ್ದಾರೆ. ನೋಡಿ ಇಲ್ಲಿ ಸುಜಯ್ ಇಂದ 5 lakh ವರ್ತ್ ಆನ್ ಕ್ರೆಡಿಟ್ ಫ್ರಮ್ ಸುಜಯ್ ಅಂತ ಹೇಳಿದೇವಲ್ಲ, ಪರ್ಚೇಸ್ ಮಾಡಿದ್ದು. ಆ 5 lakh ಅಲ್ಲಿ ಅವನಿಗೆ ಕೊಟ್ಟದಷ್ಟು, ಸುಜಯ್ ವಾಸ್ ಪೇಯ್ಡ್ rupees 4,90,000 ಇನ್ ಫುಲ್ ಸೆಟಲ್ಮೆಂಟ್. ಅವನಿಗೆ 4,90,000 ಕೊಟ್ಟಿದ್ದಾರೆ ಅಂದ್ರೆ 10,000 ಡಿಸ್ಕೌಂಟ್.
ಅವನಿಗೆ 10,000 ಡಿಸ್ಕೌಂಟ್ ಅವನಿಂದ ನಮಗೆ ಸಿಕ್ಕಿದೆ, ಇವರಿಗೆ ಬಿಸ್ನೆಸ್ಗೆ ಸಿಕ್ಕಿದೆ. ಸೊ ದೇ ರಿಸೀವ್ಡ್ ಡಿಸ್ಕೌಂಟ್ ರಿಸೀವ್ಡ್ ಇಸ್ ₹10,000. ಇಟ್ ಈಸ್ ಅನ್ ಇನ್ಕಮ್. ಅಜಯ್ ಅಗ್ರೀಡ್ ಟು ಟೇಕ್ ಅಪ್ ದ ಶೇರ್ಸ್ ಆಫ್ ದ ಕಂಪನಿ. ಸೊ ಹಾಗಾಗಿ ಅಲ್ಲಿ ನೋಡಬೇಕು 10,000 ಇನ್ಕಮ್ ಆಗಿ ನಾವು ಯಾವುದರಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಮಾಡಬೇಕು. ನೆಕ್ಸ್ಟ್, ಅಜಯ್ ಅಗ್ರಿ ಟು ಟೇಕ್ ಅಪ್ ದ ಶೇರ್ಸ್ ಆಫ್ ದ ಕಂಪನಿ ಅಟ್ ಎ ವ್ಯಾಲ್ಯೂಯೇಷನ್ ಆಫ್ 2,20,000. ಈಗ ಅವರಿಂದ 2,50,000 ಶೇರ್ ಬಂದಿದೆ ಅಲ್ಲ, ಅದನ್ನು ಯಾರಿಗೆ ಕೊಡುವುದು? ಅದನ್ನು ಅಜಯ್ ಹೇಳಿದ್ರೆ ನಾನು ತಗೋತೇನೆ, ಯು ಗಿವ್ ಮಿ ದಟ್ ಶೇರ್ಸ್ ಬಟ್ ಅಟ್ ದ ವ್ಯಾಲ್ಯೂಯೇಷನ್ 220. ಅದಕ್ಕೆ ನಾನು ಕೊಡುವ ಬೆಲೆ ಎಷ್ಟು? ನನ್ನ ಅಕೌಂಟ್ ಇಂದ 2,20,000 ಯು ಕ್ಯಾನ್ ಚಾರ್ಜ್. 2,20,000 ಮಾತ್ರ ವ್ಯಾಲ್ಯೂಯೇಷನ್ ಮಾಡಿ ಕೊಟ್ಟಿದ್ದಾರೆ. 30,000 ಕಂಪನಿಗೆ ಲಾಸ್ ಇದೆ, ಅದನ್ನು ಜಾಯಿಂಟ್ ವೆಂಚರ್ ಅಕೌಂಟ್ ಅಲ್ಲಿ ಆ 30,000 ಡೆಬಿಟ್ ಮಾಡಬೇಕು. ಅರ್ಥ ಇದಲ್ಲ? ಅದು ಲಾಸ್ ಟು ದ ಕಂಪನಿ. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಟಾರ್ ಟು ಇಕ್ವಿಟಿ ಶೇರ್ಸ್ ಅಕೌಂಟ್ ಅಂತ 30,000 ಡೆಬಿಟ್ ಮಾಡಬೇಕು. ಮತ್ತೆ ಇಲ್ಲಿ 10,000 ಇಲ್ಲಿ ಡಿಸ್ಕೌಂಟ್ ಇದೆ, ಇದನ್ನ ಜಾಯಿಂಟ್ ವೆಂಚರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಮಾಡಬೇಕು. ನೆಕ್ಸ್ಟ್, ವಿಜಯ್ ಟೇಕ್ಸ್ ಓವರ್ ದ ರಿಮೈನಿಂಗ್ ಮೆಟೀರಿಯಲ್ಸ್ ಎಟ್ ಆನ್ ಅಗ್ರೀಡ್ ವ್ಯಾಲ್ಯೂ ಆಫ್ 35,000. ಈಗ ಬಿಲ್ಡಿಂಗ್ ಎಲ್ಲ ಕಟ್ಟಿದ ನಂತರ ಸಮ್ ಮೆಷಿನರಿ some of the materials are pending, are remaining. They are taken over by Vijay at ₹35,000. ಇದಿಷ್ಟು ವಿಷಯ. ಪ್ರಿಪೇರ್ ಜಾಯಿಂಟ್ ವೆಂಚರ್ ಅಕೌಂಟ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಕೋ ವೆಂಚರರ್ಸ್ ಅಕೌಂಟ್. ಸೊ ವಿ ಹ್ಯಾವ್ ಟು ಪ್ರಿಪೇರ್ ದ 3 ಲೆಡ್ಜರ್ ಅಕೌಂಟ್ಸ್. ಸೊ ಇಲ್ಲಿರುವಂತಹ ಡಾಟಾ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಅದನ್ನು ಒಂದೊಂದಾಗಿ ಫಸ್ಟ್ 1 by 1 ನಾವೀಗ ಬ್ಲಾಕ್ ಬೋರ್ಡ್ ಅಲ್ಲಿ ಮಾಡೋದಾದ್ರೆ 3 ಅಕೌಂಟ್ ಅನ್ನು ಒಟ್ಟಿಗೆ ಮಾಡ್ತಾ ಹೋಗ್ಬಹುದು. ಬಟ್ ಇನ್ ದ ವಿಡಿಯೋ ಕ್ಲಾಸ್ ಐ ಕಾಂಟ್ ಡೂ ಇಟ್ ಸೈಮಲ್ಟೇನಿಯಸ್ಲಿ. ಆಗ ಸೈಮಲ್ಟೇನಿಯಸ್ಲಿ ಮಾಡುವಾಗ ನಿಮಗೆ ಈಸಿಯಾಗಿ ಅರ್ಥ ಆಗ್ತಿತ್ತು. ಅದು ಹಿಯರ್ ಬೆಟರ್ ವೇ ಐ ವಿಲ್ ಎಕ್ಸ್ಪ್ಲೈನ್. ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಯು ಆಸ್ ಈಸಿ ಆಸ್ ಪಾಸಿಬಲ್. ಓಕೆ, ಎಷ್ಟಿದ್ರು ಸ್ಕ್ರೀನಲ್ಲಿ ನಮಗೆ 3 ಲೆಜರ್ ಅನ್ನು ಒಟ್ಟಿಗೆ ತೋರಿಸ್ಲಿಕ್ಕಾಗಲ್ಲ, 1 by 1 ತೋರಿಸಬೇಕಾಗುತ್ತೆ. ಫಸ್ಟ್ ವಿಲ್ ಪ್ರಿಪೇರ್ ಜಾಯಿಂಟ್ ವೆಂಚರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಅಜಯ್ ಅಂಡ್ ವಿಜಯ್. ಇಲ್ಲಿ ಒಂದು ಲೆಜರ್ ಅನ್ನೇ ತೋರಿಸುವುದೇ ತುಂಬಾ ಸಣ್ಣದು ಮಾಡದಿದ್ರೆ I have to reduce the size to show it in one ledger, one screen. See, that itself is very difficult. See, we have to start with the problem. I will explain from the problem. Problem ಅನ್ನು ಈಗ ಬರೆದು ಇಟ್ಟ ನಂತರ ಇಲ್ಲಿಂದ ನೀವು ಕಂಟಿನ್ಯೂ ಆಗಬೇಕು. ಅದರ ಮೊದಲು ಇನ್ನು ವಿಡಿಯೋ ನೋಡಬೇಕು. ಪ್ರಾಬ್ಲಮ್ ಈಗ ನಾನು ಕೊಟ್ಟ ಈ ಪ್ರಾಬ್ಲಮ್ ಇದೆಯಲ್ಲ, ಇದನ್ನು ಒಮ್ಮೆ ಬರೀಬೇಕು. ಬರೆದ ನಂತರ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಆ ಪ್ರಾಬ್ಲಮ್ ಅನ್ನು ನೋಡಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಓಕೆ, ಸಿ ಹಿಯರ್. ಇಲ್ಲಿ ನೋಡಿ, ಫಸ್ಟಿಗಿದೆ ಕಾಂಟ್ರಾಕ್ಟ್ ಪ್ರೈಸ್ 12,50,000, 10 lakh ಕ್ಯಾಶ್, ಬ್ಯಾಲೆನ್ಸ್ ಇಕ್ವಿಟಿ ಶೇರ್ಸ್ ಅಂತ ಇದೆಯಲ್ಲ, ಅದನ್ನು ಎಂಟ್ರಿ ಮಾಡುವ. ಕಾಂಟ್ರಾಕ್ಟ್ ಪ್ರೈಸ್ ಅಂದ್ರೆ ಸೇಲ್ ಮಾಡಿದ್ರೆ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬರೀತೀವಲ್ಲ, ಅದೇ ರೀತಿ ಇದು ಸೇಲ್ಗೆ ಈಕ್ವಲ್. ಹಣ ಹಣ ಏನಂದ್ರೆ ಇದು ಅವರಿಂದ ಬರಬೇಕಾದ ಹಣ. ಇಟ್ ಈಸ್ ಈಕ್ವಲ್ ಟು ಸೇಲ್. ಸೇಲ್ ಮಾಡಿದ್ರೆ ಹೇಗೆ ಬರೀತೇವೆ ಹಾಗೆ. ಗೂಡ್ಸ್ ಆದ್ರೆ ಸೇಲ್ ಮಾಡ್ತೇವೆ. ಇಲ್ಲಿ ಬಿಲ್ಡಿಂಗ್ ಕಟ್ಟಿ ಕೊಡುವುದು, ಅದಕ್ಕೆ ಅವರು 12,50,000 ಕೊಡ್ಬೇಕು. ಹೇಗೆ? ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 10 lakh ಇನ್ ಕ್ಯಾಶ್, ಕಾಂಟ್ರಾಕ್ಟ್ ಪ್ರೈಸ್ ಇದು. By equity shares account 2,50,000. This is also contract price. Total 12,50,000. Okay. Next ಏನಿದೆ ನೋಡಿ, ಪ್ರಾಬ್ಲಮ್ ತೋರಿಸ್ತಾ ಹೋಗ್ತೇನೆ. Okay. Next, they opened a joint bank account where Ajay deposited 3 lakh, Vijay 1,50,000. So joint venture account debtor to joint bank account. ಸರಿ, ಅದು ಇಲ್ಲಿ ಬರುವುದಿಲ್ಲ, ಇದು ಬೇರೆ. ಅದು ಏನಾಗ್ತದೆ ಅಂದ್ರೆ ಇದನ್ನು ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೇನೆ. ನೆಕ್ಸ್ಟ್ ಲೆಜರ್ ಮಾಡುವಾಗ ಯಾವುದಂದ್ರೆ ಈ ಡೆಪಾಸಿಟ್ ಮಾಡಿದ ಅಮೌಂಟ್ ಇದೆಯಲ್ಲ 3 lakh ಮತ್ತು 1,50,000, ಇದು ಎಲ್ಲಿ ಹೋಗ್ತದೆ ಅಂದ್ರೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಅಜಯ್ಸ್ ಅಕೌಂಟ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ವಿಜಯ್ಸ್ ಅಕೌಂಟ್ ಅಂತ ಹೋಗ್ತದೆ. ಹಾಗಾಗಿ ಅದು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಮತ್ತು ವೆಂಚರರ್ಸ್ ಅಕೌಂಟಿಗೆ ಅದು ಹೋಗ್ತದೆ, ಅಲ್ಲಿ ಇಲ್ಲಿ ಬರುವುದಿಲ್ಲ. ಮತ್ತೆ ಇದು ರೇಷಿಯೋ, ಇದು ಮತ್ತೆ ನೋಡುವ. ದೇ ಬಾಟ್ 1,50,000 ಫಾರ್ ಕ್ಯಾಶ್ and 5 lakh worth on credit from Sujay. So credit purchase, cash purchase. ಇದನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಕ್ಯಾಶ್ ಪರ್ಚೇಸ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ₹1,50,000. ನೆಕ್ಸ್ಟ್ ಕ್ರೆಡಿಟ್ ಪರ್ಚೇಸ್ ಫ್ರಮ್ ಸುಜಯ್ ಅಲ್ವಾ. ಸುಜಯ್ ಅಂದ್ರೆ ಹೊರಗಿನವ, ಇವಾಗ ಕೋ ಪಾರ್ಸನರ್ ಏನಲ್ಲ, ಹೊರಗಿನ ಸಪ್ಲೈಯರ್ ಅವ. ಅದು ಹೆಸರು ಸಿಮಿಲರ್ ಕೊಡ್ತಾರೆ, ಕನ್ಫ್ಯೂಸ್ ಆಗಬಾರ್ದು. ಟು ಸುಜಯ್ಸ್ ಅಕೌಂಟ್, ದಿಸ್ ಇಸ್ ಕ್ರೆಡಿಟ್ ಪರ್ಚೇಸ್ ₹5 lakh. ಕ್ರೆಡಿಟ್ ಪರ್ಚೇಸ್ ಟು ಕ್ಯಾಶ್ ಪರ್ಚೇಸ್ ರೆಕಾರ್ಡ್ ಆಯಿತು. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಒನ್, ನೆಕ್ಸ್ಟ್ ಎಕ್ಸ್ಪೆನ್ಸಸ್ ನ ಬಗ್ಗೆ ಬರ್ತಾ ಇದೆ ನೋಡಿ. ದೇ ಪೇಯ್ಡ್ 2,25,000 ಫಾರ್ ವೇಜಸ್, 35,000 ಫಾರ್ ಎಕ್ಸ್ಪೆನ್ಸಸ್. ದೇ ಅಂದ್ರೆ ಯಾರು? ಬೋತ್ ಆಫ್ ದೆಮ್ ಟುಗೆದರ್ ಅಂದ್ರೆ ಬಿಸ್ನೆಸ್ ಪೇ ಮಾಡಿದ್ದು. ಸರಿ, ಕನ್ಫರ್ಮ್ ಮಾಡ್ಬೇಕು ನಾವು. ಇದು ಆ ವೆಂಚರ್ ಅಂದ್ರೆ ಬಿಸ್ನೆಸ್, ಅದು ವೆಂಚರ್ ಕಂಪನಿ ಅಂತ ಹೇಳ್ತೇವೆ. ಹಾಗೆ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಪೇಮೆಂಟ್ ಮಾಡಿದ್ರೆ ಅಲ್ಲಿ ಪರ್ಸನಲ್ ಅಕೌಂಟಿಗೆ ಹಾಕಬಾರ್ದು. ಇದು ಬಿಸ್ನೆಸ್, ಅವರ ಬಿಸ್ನೆಸ್ಗೆ ಹಾಕಿದ ಹಣದಿಂದ ಅಲ್ಲಿಂದ ಅವರು ಪೇಮೆಂಟ್ ಮಾಡಿದ್ದು.
2,25,000 ಮತ್ತು 35,000. So it goes from joint bank to joint bank account, joint venture account debtor to joint bank account, to wages ಅಥವಾ ಟೂ ಅಲ್ಲ, ವೇಜಸ್, ಇದು ನರೇಷನ್ ಅಷ್ಟೇ. ವೇಜಸ್ 2,25,000, ಅದರ್ ಎಕ್ಸ್ಪೆನ್ಸ್ 35,000, ಟೋಟಲ್ 2,60,000. ಕ್ಲಿಯರ್ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಯು ಸಿ ಅಜಯ್ ಅಂಡ್ ವಿಜಯ್ ಸಪ್ಲೈಡ್ ಮೆಟೀರಿಯಲ್ ವರ್ತ್ 1,40,000 ರೆಸ್ಪೆಕ್ಟ್. ಇದನ್ನು ಎರಡನ್ನು ಅವರ ಪರ್ಸನಲ್ ಅಕೌಂಟಿಗೆ ಹಾಕಬೇಕು. ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಅಜಯ್ಸ್ ಅಕೌಂಟ್, ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ವಿಜಯ್ಸ್ ಅಕೌಂಟ್. ಅವರು ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಗೂಡ್ಸ್ ಅನ್ನು ಕೊಟ್ಟದ್ದು, ಮೆಟೀರಿಯಲ್ಸ್ ಕೊಟ್ಟದ್ದು. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಅಜಯ್ಸ್ ಅಕೌಂಟ್, ಮೆಟೀರಿಯಲ್ ಸಪ್ಲೈಡ್ 1 lakh. ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ವಿಜಯ್ಸ್ ಅಕೌಂಟ್, ಮೆಟೀರಿಯಲ್ ಸಪ್ಲೈಡ್ 40,000. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಿದೆ ಅಂದ್ರೆ, ಆರ್ಕಿಟೆಕ್ಟ್ ಫೀಸ್ ₹5,000 ಪೇಯ್ಡ್ ಬೈ ಅಜಯ್. ಏನಾಗ್ತದೆ, ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಅಜಯ್ಸ್ ಅಕೌಂಟ್ ಅಂತ ಬರಬೇಕು. ಇಟ್ ಶುಡ್ ಬಿ joint venture account debtor to Ajay's account, architect fees paid 5,000. Okay, that's also completed. Next, Ajay agreed to take up the shares of company at a valuation of 2,20,000. ಇದು ಈಗ ಬೇಡ, ಇದರಲ್ಲಿ ಒಂದು ಲಾಸ್ ಆಗಿದೆ, ಅದನ್ನು ಇದಕ್ಕೆ ಎಂಟ್ರಿ ಮಾಡಬೇಕು. ಈಗ ಶೇರ್ ಬಂದಿದೆ, ಅದಕ್ಕೆ 2,50,000 ವ್ಯಾಲ್ಯೂ. ಅದರಲ್ಲಿ ನನ್ನ ಈಗ ಅಜಯ್ ತಗೊಂಡು ಹೋಗ್ತಾನೆ, ಎಷ್ಟಕ್ಕೆ, 220 ಅಂದ್ರೆ 30,000 ಲಾಸ್ ಆಗ್ತದೆ. ಅದರ ಮೊದಲು ಒಂದಿದೆ ಅಲ್ಲ ಇಲ್ಲಿ, ಕಾಂಟ್ರಾಕ್ಟ್ ವಾಸ್ ಫುಲ್ಲಿ ಕಂಪ್ಲೀಟೆಡ್. ಇದು ಬಿಡಿ, ಜಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಲೇಟರ್, ವಿಲ್ ರೆಕಾರ್ಡ್ ದಟ್ ಒನ್. ಇದೊಂದು ಸೆಂಟೆನ್ಸ್ ಇಲ್ಲಿ ಸ್ಕಿಪ್ ಆಯಿತು. ದ ಕಾಂಟ್ರಾಕ್ಟ್ ವಾಸ್ ಡ್ಯೂಲಿ ಕಂಪ್ಲೀಟೆಡ್ ಅಂಡ್ ಪ್ರೈಸ್ ರಿಸೀವ್ಡ್ ಆಸ್ ಎಗ್ರೀಡ್. ಎಲ್ಲ ಹಣ ಎಲ್ಲ ಬಂದಿದೆ. ಸುಜಯ್ ವಾಸ್ ಪೇಯ್ಡ್ 4,90,000 ಇನ್ ಫುಲ್ ಸೆಟಲ್ಮೆಂಟ್. ಸುಜಯ್ಗೆ 5 lakh ಕೊಡಬೇಕಿತ್ತು, ಬಟ್ ದೇ ಆರ್ ಪೇಯ್ಡ್ ಓನ್ಲಿ 4,90,000. ಸೊ 10,000 ಡಿಸ್ಕೌಂಟ್ ರಿಸೀವ್ಡ್. ಇಲ್ಲಿ ಇದನ್ನ ಜಾಯಿಂಟ್ ವೆಂಚರ್ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು. ತೋರಿಸ್ತೇನೆ ನೋಡಿ. ಬೈ ಸುಜಯ್ಸ್ ಅಕೌಂಟ್ ಡಿಸ್ಕೌಂಟ್ ಅಂದ್ರೆ ಡಿಸ್ಕೌಂಟ್ ಆನ್ ಪೇಮೆಂಟ್, ಇಟ್ ಈಸ್ ₹10,000. ಕ್ಲಿಯರ್ ಆಯ್ತಲ್ಲ ಅದು? ನೆಕ್ಸ್ಟ್ ಈಗ ಹೇಳಿದ್ದು, ಅಜಯ್ ಅಗ್ರಿ ಟು ಟೇಕ್ ಅಪ್ ದ ಶೇರ್ಸ್ ಆಫ್ ದ ಕಂಪನಿ ಅಟ್ ಎ ವ್ಯಾಲ್ಯೂಯೇಷನ್ ಆಫ್ 2,25,000. ಈಗ ಎಕ್ಸ್ಪ್ಲೈನ್ ಮಾಡಿದೆ. ಅಜಯ್ 2,50,000 ಇದು 2,50,000 ಇದು ಶೇರ್ ಇದೆ. ಎಲ್ಲಿದೆ ನೋಡಿ ಇಲ್ಲಿ, ಸಾರಿ ಇಲ್ಲಿ ನೋಡಿ, 2,50,000 ಇದು ಶೇರ್ ಇದೆ. ಇದನ್ನ ಅಜಯ್ಗೆ ತಗೊಂಡಿದ್ದಾನೆ. ಅಜಯ್ ಎಷ್ಟಕ್ಕೆ ತಗೊಂಡಿದ್ದಾನೆ, 2,20,000ಗೆ. ಹಾಗಾದ್ರೆ ಈ ಬಿಸ್ನೆಸ್ ಗೆ ಲಾಸ್ ಎಷ್ಟಾಯ್ತು, 30,000. ಅದನ್ನ ಇಲ್ಲಿ ಹಾಕ್ಬೇಕು. ಟು ಇಕ್ವಿಟಿ ಶೇರ್ಸ್ ಅಕೌಂಟ್, ದಟ್ ಈಸ್ ಲಾಸ್ ಆನ್ ಶೇರ್ಸ್ ಟೇಕನ್ ಅಪ್ ಬೈ ವಿಜಯ್ ಅಲ್ಲ ಅಜಯ್, ದಟ್ ಈಸ್ 30,000. ಓಕೆ, 2,50,000 ಮೈನಸ್ 2,20,000, 30,000. ಕ್ಲಿಯರ್ ಆಯ್ತಲ್ವಾ? ರೈಟ್. Okay, Vijay takes up the remaining materials at an agreed value of 2,20,000, 35,000. Sorry, 35,000 ಗೆ ವಿಜಯ್ ಉಳಿದ ಗೂಡ್ಸ್ ಅನ್ನ ತೆಗಿತಾನೆ. ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ಬೈ ವಿಜಯ್ಸ್ ಅಕೌಂಟ್ ಅನ್ಸೋಲ್ಡ್ ಮೆಟೀರಿಯಲ್ಸ್ ಟೇಕನ್ ಓವರ್ 35,000. ಸೊ ನಾವು ವಿ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಒನ್. ನೋಡಿ, ಇಡೀ ಪ್ರಾಬ್ಲಮ್ ಅಲ್ಲಿ ಒಂದು 2-3 ಐಟಮ್ ಬಿಟ್ಟು ಬೇರೆಲ್ಲವೂ ಇಲ್ಲಿ ಬಂದಿದೆ. ಯಾವುದು ಬಿಟ್ಟಿದೆ ಅಂತ ಮತ್ತೆ ಹೇಳ್ತೇನೆ ನಾನು. ದೆನ್ ವಿ ವಿಲ್ ಪ್ರಿಪೇರ್ ನೆಕ್ಸ್ಟ್ ಲೆಕ್ಚರ್. ಸೊ ಟೋಟಲ್ ಆಲ್ ದೀಸ್ ಥಿಂಗ್ಸ್ 10 lakh, 2,50,000, 10,000, 35,000. Total will be 12,95,000. Right on the debit side also. Minus all these items. ಇದೆಲ್ಲವನ್ನು ಮೈನಸ್ ಮಾಡಿ, ಮೈನಸ್ ಮಾಡಿದ್ರೆ ಕೋವೆಂಚರರ್ಸ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟು ಬರ್ತದೆ ಅಂದ್ರೆ 2,10,000 ಬರುತ್ತೆ. 2,10,000 will be the difference. That is two co-venturers account. This is the profit. ಇಲ್ಲಿ ನಾನು ಬರೀಲಿಲ್ಲ. This is the profit on co-venture business, joint venture business. That is 2,10,000 into 2:1. Ajay 1,40,000, Vijay 30,000. But our account ಗೆ ಹೋಗ್ತದೆ. Okay. Now you see, next co-venturers account ಮಾಡುವ. ಈಗ ಮಾಡುವಾಗ ಫಸ್ಟಿಗೆ ನೋಡಿ, ಇಲ್ಲಿ ಕೆಲವು ಐಟಮ್ ಬಿಟ್ಟಿದ್ದೇವೆ. ನಾನು ಹೇಳಿದೆಲ್ಲಾಗ ಅಜಯ್ ಡೆಪಾಸಿಟೆಡ್ 3 lakh ಮತ್ತು ವಿಜಯ್ ಡೆಪಾಸಿಟೆಡ್ ಪೇಯ್ಡ್ 1,50,000. ಇದೊಂದು ಬಿಟ್ಟಿದೆ. ಇದನ್ನು ಈಗ ಇನ್ನೂ ಆಗಿ ಬೇರೆಲ್ಲ ರೆಕಾರ್ಡ್ ಆಗಿದೆ. ಆಲ್ ಅದರ್ ಥಿಂಗ್ಸ್ ವಿ ಹ್ಯಾವ್ ರೆಕಾರ್ಡೆಡ್ ಇನ್ ಜಾಯಿಂಟ್ ವೆಂಚರ್ ಅಕೌಂಟ್. ಅಲ್ಲಿಂದ ನಾವು ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ ಪೋಸ್ಟಿಂಗ್ ಮಾಡಬೇಕು. ಅಲ್ಲಿಂದ ನಾವು ಅಜಯ್ ಮತ್ತು ವಿಜಯ್ಸ್ ಅಕೌಂಟಿಗೆ ಪೋಸ್ಟಿಂಗ್ ಮಾಡಬೇಕು. ಆದರೆ ಕೆಲವು ಎಂಟ್ರಿ ಇನ್ನೂ ಎಂಟ್ರಿ ಆಗಲಿಲ್ಲ. ಅದನ್ನು ನಾವು ಈಗ ಹೊಸದಾಗಿ ಎಂಟ್ರಿ ಮಾಡಬೇಕು. ಅದರಲ್ಲಿ ಒಂದು ಯಾವುದಂದ್ರೆ, ಅಜಯ್ ಡೆಪಾಸಿಟೆಡ್ 3 lakh, ವಿಜಯ್ ಡೆಪಾಸಿಟೆಡ್ ಪೇಯ್ಡ್ 1,50,000 ಟು ದ ಬ್ಯಾಂಕ್. ಅದನ್ನು ಎಂಟ್ರಿ ಮಾಡುವ. ನಂತರ ಬೇರೆ ಯಾವುದು ಬಿಟ್ಟಿದೆ ಅಂತ ಹೇಳ್ತೇನೆ. ಈಗ ನಾನು ಹೇಳಿದ್ದು ಡೆಪಾಸಿಟ್ ಮಾಡಿದ್ದು ಏನಾಗ್ತದೆ ಅಂದ್ರೆ, ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಮೀನ್ಸ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕೋ ವೆಂಚರರ್ಸ್ ಅಕೌಂಟ್
ಅಂದ್ರೆ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಮೌಂಟ್ ಕಾಂಟ್ರಿಬ್ಯೂಟೆಡ್ 3 lakh and 1,50,000. ಓಕೆ, ಇದಾಯ್ತು. ರೆಡಿ, ಕ್ಲಿಯರ್ ಆಯ್ತಲ್ಲ ಈಗ? ಎಸ್. ನೆಕ್ಸ್ಟ್ ನೋಡಿ, ಇನ್ನೊಂದು ಐಟಮ್ ಬಿಟ್ಟದ್ದು ಉಂಟು, ನಂತರ ನಾವು ಮತ್ತೆ ಬೇರೆ ನೋಡುವ. ಸುಜಯ್ ವಾಸ್, ಇದು ಬೇಡ, ಇದು ಬಿಟ್ಟದ್ದೇ, ಆದ್ರೆ ಇದು ಇಲ್ಲಿಗೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ಗೆ ಬರ್ತದೆ ನೋಡಿ. ಸುಜಯ್ ವಾಸ್ ಪೇಡ್ 4,90,000 ಇನ್ ಫುಲ್ ಸೆಟಲ್ಮೆಂಟ್ ಅಂತ ಇದೆ, ಅದನ್ನೊಂದು ಎಂಟ್ರಿ ಮಾಡುವ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ, ಅದನ್ನು ಮತ್ತೆ ಮಾಡುವ. ಓಕೆ, ನೆಕ್ಸ್ಟ್ ಅಜಯ್ ಅಗ್ರೀಡ್ ಟು ಟೇಕ್ ಅಪ್ ದ ಶೇರ್ಸ್ ಆಫ್ ದ ಕಂಪನಿ ಅಟ್ ಅಗ್ರೀಡ್ ವ್ಯಾಲ್ಯೂ ಆಫ್ 2,20,000. ಈಗ ಅಜಯ್ ಅಗ್ರೀಡ್ ಟು ಟೇಕ್ ಅಪ್ ದ ಶೇರ್ಸ್, ಅಜಯ್ ಏನ್ ಮಾಡ್ತಾನೆ, ಆ ಶೇರ್ ಅನ್ನ ತಗೊಂಡು ಹೋಗ್ತಾನೆ. ಎಷ್ಟಕ್ಕೆ? 2,20,000. ಅದನ್ನ ರೆಕಾರ್ಡ್ ಮಾಡ್ಬೇಕು. ಈಗ ನೋಡಿ, ಇದೊಂದು ರೆಕಾರ್ಡ್ ಆಯ್ತು. ಈಗ ಶೇರ್ ವ್ಯಾಲ್ಯೂ 2,50,000 ಟೇಕನ್ ಅಪ್ ಬೈ ಅಜಯ್. ಸೊ ಅಜಯ್ ಅಥವಾ ಕೋ ವೆಂಚರರ್ಸ್ ಅಕೌಂಟ್ ಡೆಟ್ ಆರ್ ಇಕ್ವಿಟಿ ಶೇರ್ಸ್ ಅಕೌಂಟ್ 2,20,000. ಅವನು 2,20,000 ವ್ಯಾಲ್ಯೂಗೆ ಅದನ್ನು ತಗೊಂಡು ಹೋದ. ನಾವು ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಎಂಟ್ರೀಸ್. ಒಂದು ಎಂಟ್ರಿ ಬಾಕಿ ಇದೆ, ಅದು ಜಾಯಿಂಟ್ ಬ್ಯಾಂಕ್ ಅಕೌಂಟ್ಗೆ ಹೋಗುದು. ಇಲ್ಲಿ ನೋಡಿ, ಪ್ರಾಬ್ಲಮ್ ಅಲ್ಲಿ ಎಲ್ಲ ಎಂಟ್ರಿ ಮಾಡಿ ಆಯ್ತು. ಇದೊಂದು ಸುಜಯ್ ವಾಸ್ ಪೇಡ್ 4,90,000 ಇನ್ ಸೆಟಲ್ಮೆಂಟ್ ಇದೆ, ಅದೊಂದು ಬಾಕಿ ಇದೆ. ಅದನ್ನ ನಂತರ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಮಾಡುವಾಗ ಅಲ್ಲಿ ಎಂಟ್ರಿ ಮಾಡುವ. ಈಗ ಅದು ಬರುವುದಿಲ್ಲ. ಈಗ ನಾವು ವಾಟ್ ವಿ ಹ್ಯಾವ್ ಟು ಡೂ ಈಸ್ ಜಾಯಿಂಟ್ ವೆಂಚರ್ ಅಕೌಂಟ್ ವಿ ಹ್ಯಾವ್ ಕಂಪ್ಲೀಟೆಡ್ and two transactions pending we have recorded in co-venturers account. Now we have to complete the co-venturer account. ಹೇಗೆ ಮಾಡೋದು? what we have to do is we have to see this joint venture account. ಈ ಜಾಯಿಂಟ್ ವೆಂಚರ್ ಅಕೌಂಟ್ ನೋಡಿ, ಇಲ್ಲಿ ಎಲ್ಲೆಲ್ಲಿ co-venturers ಅಜಯ್ ಮತ್ತು ವಿಜಯ್ ಇದ್ದಾರೆ ಅದನ್ನ ಅಲ್ಲಿಗೆ ಶಿಫ್ಟ್ ಮಾಡಬೇಕು, ಅಲ್ಲಿಗೆ ಪೋಸ್ಟಿಂಗ್ ಮಾಡಬೇಕು. ಇನ್ ಅಕೌಂಟಿಂಗ್ ವಿ ಕಾಲ್ ಇಟ್ as posting. ಡೆಬಿಟ್ ಸೈಡ್ ಅಲ್ಲಿ ನೋಡುವ, ಥರ್ಡ್ ಒನ್, ಟು ಅಜಯ್ಸ್ ಅಕೌಂಟ್ ಮತ್ತೆ ಟು ವಿಜಯ್ಸ್ ಅಕೌಂಟ್. ಇದೇನು? ಮೆಟೀರಿಯಲ್ಸ್ ಪರ್ಚೇಸ್ಡ್. ಇದನ್ನ ಏನ್ ಮಾಡಬೇಕು? ಬೈ ಅಂತ ಬರೀಬೇಕು ಕ್ರೆಡಿಟ್ ಸೈಡ್ ಅಲ್ಲಿ. ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ಸಿ, ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಮೆಟೀರಿಯಲ್ಸ್ ಪರ್ಚೇಸ್ 1 lakh ಅಜಯ್, 40,000 ವಿಜಯ್. ಕ್ಲಿಯರ್ ಅಲ್ವಾ? ಓಕೆ, ನೆಕ್ಸ್ಟ್ ಎನಿಥಿಂಗ್ ಎಲ್ಸ್? ಒನ್ ಮೋರ್ ಐಟಮ್, ಟು ಅಜಯ್ಸ್ ಅಕೌಂಟ್ ಆರ್ಕಿಟೆಕ್ಟ್ ಫೀಸ್ 5,000. ಅದು ಹಾಗೆ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಮೆಟೀರಿಯಲ್ಸ್ ಪರ್ಚೇಸ್ಡ್ ಆಯ್ತು. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಆರ್ಕಿಟೆಕ್ಟ್ ಫೀಸ್ ಪೇಡ್ ₹5,000. ದಿಸ್ ಇಸ್ ಅಜಯ್. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಅಲ್ಲಿ, ಡೆಬಿಟ್ ಸೈಡ್ ಅಲ್ಲಿ ಏನಿಲ್ಲ, ಇಲ್ಲಿ ಎರಡಿದೆ ನೋಡಿ, ಅಜಯ್ಸ್ ಅಕೌಂಟ್ ಅಂಡ್ ವಿಜಯ್ಸ್ ಅಕೌಂಟ್. ಇದೆರಡು ಡೆಬಿಟ್ ಸೈಡ್ ಇಂದ ಕ್ರೆಡಿಟ್ ಸೈಡ್ ಗೆ ಹೋಗ್ತದೆ. ಬೈ ಅಜಯ್ಸ್ ಅಕೌಂಟ್, ಬೈ ವಿಜಯ್ಸ್ ಅಕೌಂಟ್, ದಿಸ್ ಒನ್ ಸಾರಿ, ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಅಜಯ್ಸ್ ಅಕೌಂಟ್ ಮತ್ತು ವಿಜಯ್ಸ್ ಅಕೌಂಟ್ ಅಲ್ಲಿ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ 1,40,000 ಅಜಯ್, 70,000 ವಿಜಯ್. ಕ್ಲಿಯರ್ ಆಯ್ತಲ್ಲ? ಇದನ್ನು ನೋಡಿ, ಅಜಯ್ ಮತ್ತು ವಿಜಯ್ ಇರುವುದನ್ನ ಇಲ್ಲಿಗೆ ತಂದೆವು. ಬೈ ಜಾಯಿಂಟ್ ವೆಂಚರ್ ಅಕೌಂಟ್, ದಿಸ್ ಇಸ್ ಪ್ರಾಫಿಟ್ ಆನ್ ಜಾಯಿಂಟ್ ವೆಂಚರ್. ಕ್ಲಿಯರ್ ಆಯ್ತು. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಯು ಸಿ, ಇಸ್ ದರ್ ಎನಿ ಅಜಯ್ ಅಂಡ್ ವಿಜಯ್? ಜಾಯಿಂಟ್ ಬ್ಯಾಂಕ್ ಇಕ್ವಿಟಿ ಶೇರ್ ಸುಜಯ್ ಬರುವುದಿಲ್ಲ. ವಿಜಯ್ ಅಕೌಂಟ್, ಬೈ ವಿಜಯ್ ಅಕೌಂಟ್, ಇಟ್ ವಿಲ್ ಕಮ್ ಟು ಡೆಬಿಟ್ ಸೈಡ್ ಆಸ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಸಿ ಹಿಯರ್, ಟು ಜಾಯಿಂಟ್ ವೆಂಚರ್ ಅಕೌಂಟ್ ಅನ್ಸೋಲ್ಡ್ ಗೂಡ್ಸ್ ಟೇಕನ್ ಓವರ್. ಅಲ್ಲಿರುವ ಹಾಗೆ ಬರ್ತಿದ್ದೇನೆ. ಯಾರು? ವಿಜಯ್, 35,000. ನಾವು ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್. ಅಲ್ಲಿಂದೆಲ್ಲ ಇಲ್ಲಿಗೆ ತಂದಾಯ್ತು. ನಾವು ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ದಿಸ್ ಲೆಡ್ಜರ್. 3 lakh plus 1 lakh, 4 lakh plus 5,000, 4 lakh 5,000 plus 1,40,000, 5,45,000. Then here 1,40,000 plus 40,000, 1,90,000 plus 70,000, 2,60,000. Write on both write this one to 5,45,000 and 2,60,000. From 5,40,000, 45,000 minus 2,20,000, we will get 3,25,000 as the balance. And here 2,60,000 minus 35,000, you will get 2,25,000 as the balance. This will be the final settlement. ಇಷ್ಟು ಅಮೌಂಟ್ ಯಾರಿಗೆ ಕೊಡಬೇಕು? ಕೋವೆಂಚರರಿಗೆ ಕೊಡಬೇಕು. ಇನ್ನು ಬಿಸ್ನೆಸ್ ಅಲ್ಲಿ ಇಷ್ಟು ಅಮೌಂಟ್ ಅವರಿಗೆ ಹೋಗ್ಬೇಕು. ಅದನ್ನ ಅವರಿಗೆ ಪೇಮೆಂಟ್ ಮಾಡೋದು ಹೇಗೆ? ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಫೈನಲ್ ಸೆಟಲ್ಮೆಂಟ್ ಇಸ್ ಮೇಡ್ ಟು ದ ವೆಂಚರರ್ಸ್. ಅವರಿಗೆ ಅವರ ಹಣ ತಗೊಂಡು ಅವ್ರು ಹೋಗ್ತಾರೆ. ಯಾರು ಕೊಡುದಲ್ಲ, ಅವರು ತಗೊಂಡು ಇಬ್ಬರು ಅಗ್ರಿಮೆಂಟ್ ಮಾಡಿ ದೇ ವಿಲ್ ಶೇರ್ ದ ಮನಿ. ಅವರವರ ಅಕೌಂಟ್ ಕ್ಲೋಸ್ ಮಾಡಿ, ದಿಸ್ ಮಚ್ ಯು ಶುಡ್ ಗೆಟ್, ದಿಸ್ ಮಚ್ ಯು ಶುಡ್ ಗೆಟ್. ದೇ ವಿಲ್ ಶೇರ್ ದ ಮನಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 3,25,000 and 2,25,000. ಕ್ಲಿಯರ್ ಆಯ್ತಲ್ಲ? ದಿಸ್ ಈಸ್ ಕಂಪ್ಲೀಟೆಡ್. ನೆಕ್ಸ್ಟ್ ವಿ ಹ್ಯಾವ್ ಟು ಡೂ ಈಸ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಇದು ನೋಡಿ, ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಫಾರ್ ದಿಸ್ ವಾಟ್ ವಿ ಶುಡ್ ಡೂ ಈಸ್ there is one entry, one transaction which is pending, not yet passed, not yet recorded. ಅದು ಯಾವುದು? ಇಲ್ಲಿ ನೋಡಿ, ಸುಜಯ್ ವಾಸ್ ಪೇಡ್ 4,90,000 in full settlement. ಇದು ಸುಜಯ್ಗೆ ಪೇಮೆಂಟ್ ಮಾಡುದು. ಸುಜಯ್ಸ್ ಅಕೌಂಟ್ ಡೆಟಾರ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸುಜಯ್ಸ್ ಅಕೌಂಟ್ ಡೆಟಾರ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಸುಜಯ್ಸ್ ಅಕೌಂಟ್ 4,90,000. ಇದು ಮಿಡ್ಲ್ ಅಲ್ಲಿ ಇದಾದ್ರೂ ನಾನು ಫಸ್ಟಿಗೆ ಆ ಎಂಟ್ರಿನ ತೋರಿಸ್ತಾ ಇದ್ದೇನೆ, ಯಾಕೆಂದ್ರೆ ಅದೊಂದೇ ಪ್ರಾಬ್ಲಮ್ ಅಲ್ಲಿ ಬಾಕಿ ಆದದ್ದು. ನೌ ವಿ ನೀಡ್ ನಾಟ್ ಸಿ ದ ಪ್ರಾಬ್ಲಮ್.
Now what we have to do is to complete the joint bank account, go to the joint venture account, look at the debit side and credit side. Is there any joint bank account? Joint venture account ಅಲ್ಲಿ ಎಲ್ಲಾದ್ರೂ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇದೆ ನೋಡಿ ಅದನ್ನ ಇಲ್ಲಿಗೆ ತರಬೇಕು. ಮತ್ತೆ ಕೋ ವೆಂಚರರ್ಸ್ ಅಕೌಂಟ್ ಅಲ್ಲಿ ಎಲ್ಲಾದ್ರೂ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇದೆಯಾ ನೋಡಿ ಅದನ್ನ ಇಲ್ಲಿಗೆ ತರಬೇಕು. ಅಷ್ಟು ಮಾಡಿದ್ರೆ ಮುಗೀತು. ಓಕೆ, listen here. First of all, debit side joint bank account, two joint bank account, 1,50,000. We will shift it here. ಏನಾಯ್ತು, ಇಲ್ಲಿದೆ ನೋಡಿ, ಟೂ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಏನಾಗ್ತದೆ, ಬೈ ಜಾಯಿಂಟ್ ವೆಂಚರ್ ಅಕೌಂಟ್ 1,50,000. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಒನ್, ಡೆಬಿಟ್ ಸೈಡ್ ಥರ್ಡ್ ಒನ್, ಟೂ ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಇಟ್ ವಿಲ್ ಆಲ್ಸೋ ಕಮ್ ಎಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ 2,60,000. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಅಗೈನ್ ಐ ವಿಲ್ ಗೋ ಹಿಯರ್. ಸೊ ಹಿಯರ್ ದರ್ ಈಸ್ ನೋ ಕ್ರೆಡಿಟ್ ಸೈಡ್ ಅಲ್ಲಿ, ಡೆಬಿಟ್ ಸೈಡ್ ಅಲ್ಲಿ ಎರಡೇ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಕ್ರೆಡಿಟ್ ಸೈಡ್ ದರ್ ಈಸ್ one joint bank account, by joint bank account 10 lakh, it will come here as joint, two joint venture account 10 lakh. Now we have completed three items from the joint venture. We have shifted to joint bank account, we have posted to joint bank account. Now you look at the joint co-venturers account. Co-venturers account, debit side, is there any bank account? First, second, no. Third one, by two joint bank account, it will come here as by ಯಾರಿಗೆ ಎಷ್ಟಿದೆ, ಅಜಯ್ಗೆ 325, ವಿಜಯ್ಗೆ 225. ಅದೇನಾಗ್ತದೆ, ಬೈ ಅಜಯ್ಸ್ ಅಕೌಂಟ್ ಜಾಯಿಂಟ್ ಬ್ಯಾಂಕ್ ಇಲ್ಲಿದೆ, ಬೈ ಎಲ್ಲಿ ಹೋಯ್ತು ಅಂತ ನೋಡ್ತಾ ಇದ್ದೀನಿ. ಬೈ ಕೋ ವೆಂಚರರ್ಸ್ ಅಕೌಂಟ್ ಅಂತ ಬರೆದಿದ್ದೇನೆ. ಅಜಯ್ 3,25,000, ವಿಜಯ್ 2,25,000. ಕ್ಲಿಯರ್ ಆಯ್ತಲ್ಲ ನೋಡಿ, ಇಲ್ಲಿ ಇರುವಂತ ಇದು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಇಲ್ಲಿಗೆ ಬರುವಾಗ ಬೈ ಅಜಯ್ಸ್ ಅಕೌಂಟ್ ಅಂದ್ರೆ ಬೈ ಕೋವೆಂಚರರ್ಸ್ ಅಕೌಂಟ್, ಅಜಯ್ 325, ವಿಜಯ್ 2,25,000. Now you go back to the same account on the credit side. Credit side, you see there are 4 entries. Out of the 4 entry, one is bank account, by joint bank account 3 lakh and 1,50,000. It will also come to the joint bank account, but it is on the debit side as 2 Ajay's account 3 lakh, 2 Vijay's account 1,50,000. Okay, clear isn't it? It's very much clear. Now joint bank account should tally. ಈಗೆಲ್ಲ ಮುಗಿಯುವಾಗ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಏನಾಗಬೇಕು, ಟ್ಯಾಲಿ ಆಗ್ಬೇಕು. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಬೇಕಾದ್ರೆ ಒಮ್ಮೆ ಟೋಟಲ್ ಮಾಡಿ ನೋಡಿ, ನಾನು ಒಂದು 2 ನಿಮಿಷದಲ್ಲಿ ನೀವು ಟೋಟಲ್ ಮಾಡಿ ನೋಡಿ. ಮತ್ತೆ ನಾನು ನಿಮಗೆ 1, 2, 3 ಕ್ವಶನ್ಸ್ ಕೊಡ್ತೇನೆ. ಒಂದು ಸಣ್ಣ ಇದರದ್ರಿ ಜಾಯಿಂಟ್ ಜರ್ನಲ್ ಎಂಟ್ರಿ ಈಗ ಮಾಡಿದ ಪ್ರಾಬ್ಲಮ್ನ ಬೇಸಲ್ಲಿ ಐ ವಿಲ್ ಗಿವ್ ಯು 3 questions. You have to answer the 3 questions now. Okay, hope you have understood today's problem. ಇವತ್ತಿನ ಪ್ರಾಬ್ಲಮ್ ಅರ್ಥ ಆಗಿರ್ಬೋದು ಅಂತ ಭಾವಿಸ್ತೇನೆ. ಈಗ ಅರ್ಥ ಆಗ್ಲಿಲ್ಲ ಅಂದ್ರೆ ಅಗೇನ್ ಯು ಕ್ಯಾನ್ ರಿಸನ್ ಅಗೇನ್ ಅಂಡ್ ಅಗೇನ್, ಯು ವಿಲ್ ಗೆಟ್ ಇಟ್ ಕ್ಲಿಯರ್. ಏನಾದ್ರೂ ಡೌಟ್ ಇದ್ರೆ ಯು ಕ್ಯಾನ್ you can clarify your doubts. Okay, now question number 1. What is the entry for contract price received in cash for joint venture business? See, 4 choices are there. ಅದನ್ನು ಓದಿ ಯಾವುದು ಕರೆಕ್ಟ್ ಅಂತ ಬರಿ. Next one, what is the entry for the contract price received in equity shares in joint venture business? Here there are 4 choices. Choose the correct answer. Next one, what is the entry for discount received from the suppliers in joint venture? Among the 4 choices, choose the correct answer. Okay, thank you for listening to the class.